ಆ ನಂತರದಲ್ಲಿ ರೀಶಫಲ್ ತಮ್ಮನೆ ಕೈ ಬಿಟ್ಟರು, ತಮ್ಮ ಸಹೋದರನ್ ತಗೊಂಡ್ರು. ಅವತ್ತಾದಂತ ನೋವು ನಿಮ್ಗೆ ಇನ್ನೂ ಕಡಿಮೆ ಆಗಿಲ್ಲ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ, ಹೌದಾ? ಹಾಗೇನಿಲ್ಲ, ಈಗ ಅವ್ರಿಲ್ಲ ಆ ಡಿಸಿಷನ್ ತೊಗೊಳ್ಳೋ ಹಂತಕ್ಕಿಲ್ಲ. ಈಗ ಅವ್ರ ಮ್ಯಾಗ ನಾವು ಕೋಪ ಮಾಡೋದ್ರ ಅವಶ್ಯಕತೆ ಇಲ್ಲ. ಈಗ ಮಠದಲ್ಲಿ ಇಲ್ಲ ಅವರು. ಸೊ ಈಗ ಬದಲಾವಣೆ ಆಗಿದೆ ರಾಜಕೀಯ ಸನ್ನಿವೇಶ. ಹೀಗಾಗಿ ಯಾರ ಮ್ಯಾಗ ಕೋಪ ಮಾಡೋದು, ಮುನಿಸ್ಕೊಳ್ಳೋದು ಅವಶ್ಯಕತೆ ಇಲ್ವೇ ಎಲ್ಲ ಪ್ರಶ್ನೆ ಇಲ್ಲ. ಅದು ಇಲ್ಲ, ಹಾಗೇನಿಲ್ಲ. ಹಾಗೇನ ಎಲ್ಲ ಸಂದರ್ಭಗಳು ಎಲ್ಲ ರೀತಿ ಆಗುತ್ತೆ. ಒಂದಕ್ಕೆ ನಾವು ಸ್ಟಿಕ್ ಆನ್ ಆಗ್ಲಿಕ್ಕೆ ಆಗೋಲ್ಲ. ಬದಲಾವಣೆ ಆಗ್ಬೇಕಾಗಿರ್ತದೆ, ಆಗ್ತೀವಿ. ಮುಂದೆನೆ ಹಿಂದಿಂದ ಯಾವುದೋ ಇನ್ನು ಮುಂದಂಗೆ ಒರೆಸ್ಲಿಕ್ಕೆ ಆಗೋಲ್ಲ. ಸರ್ ನೀವ್ ಎಷ್ಟೇ ಹೇಳಿದ್ರು ಸರ್, ಒಂದ್ ಕಾಲದಲ್ಲಿ ಸಿದ್ದರಾಮಯ್ಯ ಅವರು ಮತ್ತೆ ಸತೀಶ್ ಜಾರಕಿಹೊಳಿ ಅಂದ್ರೆ ಒಂದು ಗಾಡಿಯ ಎರಡು ಚಕ್ರ ಇದ್ದಂಗೆ. ಏನ್ ಒಟ್ಟಿಗೆ ಎಲ್ಲ ಇಂದ ಹೋರಾಟಕ್ಕೆ ಬೆನ್ನೆಲುಬಾಗಿ ನಿಂತ್ರಿ. ಅವ್ರ ಜೊತೆಗೆ ನೀವು ಕಾಂಗ್ರೆಸ್ ಬಂದ್ರಿ, JDS ಬಿಟ್ಟು. ಸಿದ್ದರಾಮಯ್ಯ ಇದ್ದರೆ ಸತೀಶ್ ಜಾರಕಿಹೊಳಿ ಇರ್ತಾರೆ, ಅವ್ರಿಬ್ರು ಒಂದೇ ಅಂತ. ಇವತ್ತು ಈ ಅಂತರ ಯಾಕೆ ಸರ್ ಅಂತ? ಈಗ ಒಂದೇ ಪಕ್ಷದಲ್ಲಿ ಇದೀವಿ. ಅವಶ್ಯ ಬಿದ್ದಾಗ ನಾವು ಮಾತಾಡ್ತೀವಿ. ಮೊನ್ನೆ ಅವರು ಚುನಾವಣೆ ಮಾಡಿಲ್ಲಲ್ಲ, ನನ್ನ ಕಾನ್ಸ್ಟಿಟ್ಯೂನ್ಸಿ ಬಿಟ್ಟು ಅವ್ರು ಚುನಾವಣೆ ಮಾಡಿದ್ವಲ್ಲ. ಅವಶ್ಯ ಬಿದ್ದಾಗ ಮಾಡ್ತೀವಿ. ಪ್ರತಿ ಸಾರಿ ಹೋಗಿ ಬೇರೆಯವ್ರಂತ ನಾವು ಟಿವಿಯಲ್ಲಿ ಫೋಕಸ್ ಮಾಡಿ ಹಿಂಗೆ ಕೈ ಮಾಡಿ ಹಂಗೆ ಕೈ ಮಾಡಿ ನಾವು ತೋರಿಸ್ಕೊಳ್ಳೋಂಥ ಲೀಡ್ರ್ ಅಲ್ವೇ ಅಲ್ಲ ನಾವು. ನಮ್ಮದೇ ಅಂತ ಇತಿಮಿತಿಯಲ್ಲಿ ಕೆಲಸ ಮಾಡ್ತೀವಿ. ಸೊ ನಮ್ಮದು ರಿಲೇಷನ್ ಇದ್ದೇ ಇರ್ತದೆ, ಎಲ್ಲ ಜೋಡಿ ಒಳ್ಳೆ ಸಂಬಂಧ ಇದ್ದೇ ಇರ್ತೈತಿ. ಯಾವಾಗ ಅವ್ರಿಗೆ ಅವಶ್ಯಕತೆ ಬೀಳುತ್ತೆ ಅವ್ರ ಪರವಾಗಿ ಕೆಲಸ ಮಾಡ್ತೀವಿ. ಇಲ್ಲಾಂದ್ರೆ ನಮ್ಮ ಪಾಡಿಗೆ ನಾವು ಇರ್ತೀವಿ, ನಮ್ದು ಬೇರೆ ಕೆಲಸನೇ ಇರ್ತದೆ. ಸಿದ್ದರಾಮಯ್ಯ ಅವ್ರಿಗೆ ಅವಶ್ಯಕತೆ ಇದ್ದಾಗ ಸತೀಶ್ ಜಾರಕಿಹೊಳಿ ಅವರನ್ನ ಬಳಸ್ಕೊಳ್ತಾ ಇದ್ದಾರೆ. ಇಲ್ಲ, ಬಳಸ್ಕೊಳ್ಳೋ ಪ್ರಶ್ನೆ ಇಲ್ಲ. ನಮ್ಮ ಪಕ್ಷದ ಇತರಷ್ಟು ನಾವು ಅಲ್ಲಿ ಹೋಗಿದ್ದೀವಿ, ಚುನಾವಣೆ ಕೆಲಸ ಮಾಡಿದ್ದೀವಿ. ಸೊ ನಮ್ಮದು ಅಲ್ಲಿ ಶಕ್ತಿ ತೋರಿಸ್ಬೇಕಾಗಿತ್ತಲ್ಲ. ಅಲ್ಲಿ ಸತೀಶ್ ಜಾರಕಿಹೊಳಿ ಶಕ್ತಿ ಬದಾಮಿಯಲ್ಲಿ ಎಷ್ಟಿದೇನೋ ತೋರಿಸ್ಲಿಕ್ಕೆ ನಾವು ಮಾಡಲೇಬೇಕಾಗಿತ್ತು, ಮಾಡಿದ್ದೀವಿ. ಕಾಂಗ್ರೆಸ್ನ ಗೆಲ್ಲಿಸಿದ್ದೀವಿ. ಸೊ ಹೀಗಾಗಿ ಎಲ್ಲಿ ಅವಶ್ಯಕತೆ ಇದೆ ನಮ್ಮದು ಪಕ್ಷಕ್ಕೆ ಅಲ್ಲಿ ಕೆಲಸ ಮಾಡಿದ್ದೀವಿ ನಾವು. ಬೈ ಎಲೆಕ್ಷನ್ ಇರ್ಬೋದು, ಬೇರೆ ಬೇರೆ ಚುನಾವಣೆಗಳಿರ್ಬೋದು. ಗುಂಡ್ಲುಪೇಟೆಯಲ್ಲಿ ಮಾಡಿದ್ವಿ ಬಾಯಿ ಚುನಾವಣೆ, ನಂಜನಗೂಡಲ್ಲಿ ಮಾಡಿದ್ದೀವಿ. ಸೊ ಅವಾಗ ಕೂಡ ನಮ್ಮನ್ನು ಮಂತ್ರಿ ಬಿಟ್ಟಿದ್ರು. ಆದರೂ ಕೂಡ ವಿದಿನ್ 3-4 ಮಂತ್ಸಲ್ಲಿ ಹೋಗಿ ನಾವು ಸಾಕಷ್ಟು ಅಲ್ಲಿ 15 ದಿವಸದ ಕೆಲಸ ಮಾಡಿ ಗೆಲ್ಲಿಸುವಂಥ ಪ್ರಯತ್ನ ಮಾಡಿದ್ವಿ. ಸೊ ಮುಖಂಡನ ಭೇಟಿ ಆಗ್ಬೇಕಂತಿಲ್ಲ, ನಮ್ಮ ಅವಶ್ಯಕ ಬಿದ್ದಾಗ ನಾವು ಭೇಟಿ ಆಗ್ತೀವಿ. ಸತೀಶ್ ಜಾರಕಿಹೊಳಿ ಅವರು ಸಂಪುಟಕ್ಕೆ ರೀಎಂಟ್ರಿ ಕೊಡ್ತಾರೆ ಅನ್ನುವಂಥ ಮಾತು ಇಲ್ಲ. ನಮಗೇನು ಮಂತ್ರಿಯಾಗಿ ಸಾಧನೆ ಮಾಡಬೇಕಾದ್ರೆ ನಮ್ಮಲ್ಲಿ ಮುಂಚೆಯಿಂದ ಇಲ್ಲೇ ಎಲ್ಲ ಸಿದ್ಧಾಂತ ಇಲ್ಲದೇನೋ ನಾವು ಹೆಸರು ಮಾಡಿದ್ದೀವಿ, ಲೀಡರ್ ಆಗಿದ್ದೀವಿ. ಮುಂದೂ ಕೂಡ ಪಕ್ಷ ಅವಕಾಶ ಕೊಟ್ಟರೆ ಮಾಡ್ತೀವಿ, ಇಲ್ಲಾಂದರೆ ಇಲ್ಲವೇ ಇಲ್ಲ. ಪಕ್ಷ ಅವಕಾಶ ತಾನಾಗಿ ಕೊಟ್ಟರೆ ನಾವು ಕೆಲಸ ಮಾಡ್ತೀವಿ, ಇಲ್ಲಾಂದ್ರೆ ಇಲ್ಲವೇ ಇಲ್ಲ. ಸರ್ ತಮ್ಮ ಪಕ್ಷದ ಒಬ್ಬರು ಮುಖಂಡರು ಸಚಿವರು ಪಾಪ ಫುಡ್ ಪಾಯ್ಸನ್ ಆಗಿದೆ, ಹಾಸ್ಪಿಟಲ್ ಇದ್ದಾರೆ. ನಾನು ಮಾತಾಡ್ಸಕ್ಕೆ ನೋಡಕ್ ಹೋಗ್ತೇನೆ, ಬೆಟ್ಟಾಗಿ ಅದಕ್ಕೇನು ಬೆಟ್ಟಾಗಲಿಕ್ಕೆ ಏನು ತೊಂದರೆ ಇಲ್ಲ. ಬೆಟ್ಟಾಗ್ತೀವಿ, ನಮ್ಮವ್ರು ಇದ್ದಾರೆ ಅವರು. ಸೊ ಬೆಟ್ಟಾಗಿ ಎಲ್ಲಿ ಮನೆಯಲ್ಲಿದ್ದಾರೆ ಅಲ್ಲ ಸರ್, ಅಪೋಲೋ ಹಾಸ್ಪಿಟಲ್ 3 days. ನಿನ್ನೇನೋ ರಾತ್ರಿನೋ ಗೊತ್ತಾಯ್ತದೆ ಈ ರೀತಿ ಆಗಿತ್ತು ಅಂತ. ಬೆಟ್ಟಾಗ್ತೀವಿ, ಅವ್ರನ್ನ ಬೆಟ್ಟಾಗಿ ವಿಚಾರಿಸ್ತೀವಿ, ನೋಡೋಣ. ಅವ್ರು ಕೇಳ್ತೀವಿ, ಮನೆಗೆ ಬಂದಾಗ ಮನೆಗೆ ಬೆಟ್ಟಾಗಿ ಹೋಗ್ಬರ್ಲಿ. ಓಕೆ, ಥ್ಯಾಂಕ್ ಯು. ನಾನು ಮೀಟಿಂಗ್ ಇದೆ ಕಮಿಟಿನ. ಥ್ಯಾಂಕ್ ಯು. ಈಗಷ್ಟೇ ಸತೀಶ್ ಜಾರಕಿಹೊಳಿ ಪ್ರೆಸ್ ಮೀಟನ್ನು ನಡೆಸಿದ್ರು. ಇಂದು ಮಧ್ಯಾಹ್ನ 1-to-1 ಮೀಟಿಂಗ್ ಕೂಡ ಇದೆ. ಅಭಿವೃದ್ಧಿ ದೃಷ್ಟಿಯಿಂದ ಬೆಳಗಾವಿಯನ್ನು 3 ಭಾಗ ಮಾಡಬೇಕಾಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಬೆಳಗಾವಿ ರಾಜಕೀಯ ಈಗ ವರಿಷ್ಠರ ಅಂಗಳಕ್ಕೆ ಹೋಗ್ತಾ ಇರುವಂಥದ್ದು. DKಶಿ ವಿರುದ್ಧ ದೂರನ್ನು ಸಲ್ಲಿಸಲಿದ್ದಾರಂತೆ ಸತೀಶ್ ಜಾರಕಿಹೊಳಿ. ಎಲ್ಲೋ ಒಂದು ಕಡೆ ಜಾರಕಿಹೊಳಿ ಸಹೋದರರು ಸೈಲೆಂಟ್ ಆದ್ರ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಯಾಕಂದರೆ ರಮೇಶ್ ಜಾರಕಿಹೊಳಿ ಇಲ್ಲಿವರೆಗೂ ಕೂಡ ಮಾಧ್ಯಮಕ್ಕೆ ಯಾವುದೇ ರೀತಿ ಪ್ರತಿಕ್ರಿಯೆಯನ್ನು ನೀಡ್ತಿಲ್ಲ. ರಾಜಸ್ಥಾನ ಮಧ್ಯಪ್ರದೇಶ ಚುನಾವಣೆ ದಿನಾಂಕ ಘೋಷಣೆ ಬಳಿಕ ರಾಜೀನಾಮೆ ಕೊಟ್ಟರೆ ಒಳ್ಳೆಯದು ಅಂತ ಕಾದು ನೋಡುವ ತಂತ್ರವನ್ನು ಅನುಸರಿಸ್ತಾ ಇದ್ದಾರೆ. 1 ತಿಂಗಳನ್ನು ಬಿಟ್ಟು ರಾಜೀನಾಮೆ ಕೊಟ್ಟರೆ ನಮಗೆ ಗೆಲ್ಲೋದಕ್ಕೆ ಈಸಿ ಆಗುತ್ತೆ ಅನ್ನುವಂತಹ ತಂತ್ರಗಾರಿಕೆ ಇರಬಹುದು. ಆಗ ಲೋಕಸಭಾ ಚುನಾವಣೆ ಜೊತೆಯಲ್ಲೇ ನಮ್ಮ ಕ್ಷೇತ್ರಗಳಿಗೆ ಉಪಚುನಾವಣೆ ಕೂಡ ನಡೆಯುತ್ತೆ ಅನ್ನುವಂತಹ ಹುನ್ನಾರ ಪ್ರಧಾನಿ ನರೇಂದ್ರ ಮೋದಿ ಅಲೆಯಲ್ಲಿ ನಾವು ಗೆಲ್ಲೋದಕ್ಕೆ ಸುಲಭವಾಗುತ್ತೆ ಅನ್ನುವಂತಹ ಲೆಕ್ಕಾಚಾರಗಳು ಇರಬಹುದು ಅಂತ ಹೇಳಲಾಗ್ತಾ ಇದೆ.